ನನಗೆ ನೀವು ಯೂಸ್ ಮಾಡೋ ಒಂದೊಂದು ಪದಾನು ಇಟ್ ಟೆಲ್ಸ್ ಮೀ ಅ ಲಾಟ್ ಅಬೌಟ್ ಹೂ ಯು ಆರ್ ಆ್ಯಂಡ್ ಹೌ ಯು ಲುಕ್ ಅಟ್ ಪೀಪಲ್. ಐ ಮೀನ್ ಫಸ್ಟ್ ಟೈಮ್ ನಾವು ಮುಖಾಮುಖಿ ಭೇಟಿ ಆದ್ರೂ ನೀವೊಂದು ವರ್ಡ್ ಯೂಸ್ ಮಾಡಿದ್ರಿ, ನಿಮ್ಮ ಜೊತೆ ವರ್ಕ್ ಮಾಡ್ತಾ ಇರೋದು ಅಂತ. ಇಟ್ ಟಾಕ್ಸ್ ಅಬೌಟ್ ಹೌ ಯು ರೆಸ್ಪೆಕ್ಟ್ ಎವ್ರಿ ಇಂಡಿವಿಜುವಲ್ ಆ್ಯಂಡ್ ಇನ್ ದೇರ್ ಓನ್ ಕೆಪಾಸಿಟಿ. ಹೂ ಆರ್ ಯು ಇನ್ಸೈಡ್ ಸರ್? ಐ ಆಮ್ ವೆರಿ ಸಿಂಪಲ್, ಒಂಥರ ಶಾಂತಿ ಪ್ರಿಯ ಅಂತ ಹೇಳ್ಬೋದು. ನೆಮ್ಮದಿಯಾಗಿರಬೇಕು ಜೀವನದಲ್ಲಿ. ಬರೋದು ನಿಮ್ಮ ಮನೇಲಿ ಬರೆದಿದ್ದು ಬ್ರಹ್ಮಲಿಖಿತ, ಅದು ಬಂದೇ ಬರುತ್ತೆ. ನಮ್ದೇನೆಂದರೆ ಭಗವದ್ಗೀತೆಯ ಒಂದು ಲೈನನ್ನು ಜ್ಞಾಪಕ ಇಟ್ಕೋಬೇಕಷ್ಟೇ. ಅಂದರೆ ಕರ್ಮಣ್ಯೇ ವಾಧಿಕಾರಸ್ತೆ ಮಾಫಲೇಶು ಕದಾಚನ ಅಂತೇಳಿ. ನಮ್ಮ ಕೆಲಸ ಏನು, ನಾವು ಏನು ಆಗಬೇಕು ಅಂತ ಇಷ್ಟಪಟ್ವಿ ಜೀವನದಲ್ಲಿ. ನಾನೊಬ್ಬ ಡಾಕ್ಟ್ರ್ ಆಗಬೇಕು ಅಂತ ಇಷ್ಟಪಟ್ಟನ. ಫಾರ್ ಎಕ್ಸಾಂಪಲ್, ನಮ್ಮ ತಾಯಿ ನಾನು ಡಾಕ್ಟ್ರ್ ಆಗಬೇಕು ಅಂತ ಭಾಳ ಆಸೆ ಇತ್ತು. ನಮ್ಮ ತಂದೆಯವ್ರಿಗೆ ನೀನು ಒಳ್ಳೆ ಮಾತುಗಾರ, ಯು ಗಾಟ್ ಸೆನ್ಸ್ ಆಫ್ ಹ್ಯೂಮರ್ ಆ್ಯಂಡ್ ಜನರಲ್ ನಾಲೆಡ್ಜ್ ಚೆನ್ನಾಗಿ ಇದು ಮಾಡ್ಕೊಳ್ತೇನೆ ನೀನು, ಆ್ಯಂಡ್ ಪದಗಳ ಬಳಕೆ ಚೆನ್ನಾಗಿರುತ್ತೆ ನಿನ್ನ ವಾಕ್ಯದಲ್ಲಿ, ನೀನು ಒಳ್ಳೆ ಲಾಯರ್ ಆಗ್ಬೋದು ಕೊಡು ಅಂತ ಅವರು ಹೇಳೋರು. ನಾನು ಲಾ ಓದಿದ್ರೂ ಅದು ನನ್ನ ಚಿಕ್ಕ ವಯಸ್ಸಿಂದನೂ ಎಲ್ಲೋ ಒಂದು ಕಡೆ ನಾನು ಸ್ಕೂಲ್ಗಳಲ್ಲಿ ಡ್ರಾಮಾಗಳು ಮಾಡ್ತಾಯಿದ್ದೆ. ಹೌದು, ಈ ವರ್ಷದ ಕೊನೆಯಲ್ಲಿ ಡ್ರಾಮಾ ಎಲ್ಲ ಸ್ಕೂಲ್ ಡೇ ಅಂತ ಮಾಡ್ತಾರಲ್ಲ, ಆವಾಗ ಡ್ರಾಮಾನಲ್ಲಿ ಮಾಡಿದೆ. ಫಸ್ಟ್ ನನ್ನ ಇಂಟರ್ವ್ಯೂ ಮಾಡಿ ನಾನು ಸೆಲೆಕ್ಟ್ ಮಾಡಿದಾಗ ಆ ಮೇಷ್ಟ್ರು ಹೇಳಿದ್ರಂದ್ರೆ 3 ವರ್ಷ ನೀನೇನಪ್ಪ ಹೀರೋ ಅಂದರೆ 8th 9th 10th ಹೈಸ್ಕೂಲ್ನಲ್ಲಿ ಓದಬೇಕಾದ್ರೆ. ಆಮೇಲೆ ಆ ಡ್ರಾಮಾ ಮಾಡಿದ ತಕ್ಷಣ ನಮ್ಮ ಮೇಷ್ಟ್ರು ಬಂದು, ನಿನಗೆ ಒಳ್ಳೆ ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಒಳ್ಳೆ ಆ್ಯಕ್ಟ್ರಾಗಿ ಬದುಕೊಳೋ ನೀನು ಅಂತ ಹೇಳಿದ್ರು. ಅದಾದಮೇಲೆ ಸ್ವಲ್ಪ ದಿವಸ ಗ್ಯಾಪ್ ಆದಮೇಲೆ ನಾನು ಲಾ ಕಾಲೇಜಲ್ಲಿ ಓದಬೇಕಾದ್ರೆ ಈ ಅದೇ ಥರ ಒಂದು ಕಾಂಪಿಟೇಷನ್, ಮಾನೋ ಆ್ಯಕ್ಟಿಂಗ್, ಏಕಪಾತ್ರಾಭಿನಯ, ಅದನ್ನು ನಾನೇ ಒಂದು ಮಹಿಷಾಸುರ ಮರ್ದಿನಿ ಅಂತೇಳಿ ಒಂದು ಸ್ಕಿಟ್ ಬರ್ಕೊಂಡು ಒಂದು 10 minutes ಆಗುವಷ್ಟು ಆ ಮಹಿಷ, ಆಮೇಲೆ ಚಾಮುಂಡೇಶ್ವರಿ ಇದಾಗೋದು, ಮಾತುಗಳಾಗೋದು, ಅದಕ್ಕೆ ಮುಂಚೆ ದೇವತೆಗಳೆಲ್ಲ ಬಂದು ಅವಳಿಗೆ ಶಕ್ತಿಗೆ ರೂಪ ಕೊಡೋದು, ಬೇಡ್ಕೊಡೋದು, ಅವಳನ್ನು ಇದು ಮಾಡೋದು, ಅದನ್ನೆಲ್ಲ ಮಾಡ್ಕೊಂಡು ನಾನೇ ಮಾಡಿದೆ. ನಾನು ಮಾಡಿ ಬಂದ ತಕ್ಷಣ ಒಬ್ಬ ಸೀನಿಯರ್ ಬಂದರು, ನನಗಿನ್ನ ಅವರು ಸೀನಿಯರು ಇದರಲ್ಲಿ. ನಾನು ಫಸ್ಟ್ ಇಯರ್ ಇದ್ದೆ, ಅವರು ಸೆಕೆಂಡ್ ಇಯರ್ನಲ್ಲೇನೋ ಇದ್ದರು. ಅವ್ರು ಬಂದುಬಿಟ್ಟು, ಕೀರ್ತಿ ಕಂಗ್ರ್ಯಾಚುಲೇಷನ್ ಅಂದರು. ನಾನು ಹೇಳಿದೆ ಏನಕ್ಕೆ ಸರ್ ಅಂತ. ಅಲ್ಲ, ಯು ಆರ್ ಗೋಯಿಂಗ್ ಟು ವಿನ್ ದಿಸ್. ಲಾಸ್ಟ್ ಇಯರ್ ನಾನು ವಿನ್ನರ್ ಆಗಿದೆ ಗದಾ ಯುದ್ಧ ಮಾಡಿ. ಅವ್ರು ಇನ್ನೂ ಪರ್ಫಾರ್ಮೇ ಮಾಡಿಲ್ಲ, ನನಗೆ ಗೊತ್ತಿಲ್ಲ, ಬಟ್ ನಾನು ನೋಡಿದೆ ನಿಮ್ಮನ್ನು, ಯು ವಿಲ್ ಬಿ ದ ವಿನ್ನರ್ ಅಂತ ಹೇಳಿ. ಏನು ಸರ್ ಈಗ ಹೇಳ್ತೀರಾ, ಇನ್ನೂ ಎಷ್ಟೊಂದು ಜನ ಇದ್ದಾರೆ ಕಾಂಪಿಟ್ ಮಾಡೋರು. ಇಲ್ಲಮ್ಮ, ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿ. ಆ ರೀತಿ ಏನಾದರೂ ಮಾಡಬೇಕಾದ್ರೆ ನಿಮ್ಮ ಜೀವನದಲ್ಲಿ, ನಾನು ಒಬ್ಬ ಡೈರೆಕ್ಟ್ರ್ ಆಗಬೇಕು ಅಂದರೆ ಅದಕ್ಕೇನು ಬೇಕು? ಡೈರೆಕ್ಟ್ರ್ ಆಗಬೇಕು, ಕಥೆಗಳನ್ನ ಓದಬೇಕು, ಹಲವಾರು ಚಿತ್ರಗಳನ್ನ ನೋಡಬೇಕು, ಫ್ಲಾಪ್ ಆದ ಚಿತ್ರಗಳನ್ನೂ ನೋಡಬೇಕು. ಒಳ್ಳೆ ಆರ್ಟಿಸ್ಟ್ಗಳಿದ್ದು ಚಿತ್ರ ಫ್ಲಾಪ್ ಆದಾಗ ನಾವು ಅನಲೈಸ್ ಮಾಡಬೇಕು, ಏನಕ್ಕೆ ಫ್ಲಾಪ್ ಆಯಿತು, ಇಲ್ಲಿ ಡೈರೆಕ್ಟರ್ ತಪ್ಪು ಮಾಡಿದಾನ, ಅವನು ಪಾತ್ರಗಳ ಸೆಲೆಕ್ಟ್ ಮಾಡೋದ್ರಲ್ಲೆಲ್ಲೋ ಒಂದು ಕಡೆ ತಪ್ಪಾಗಿದೆಯಾ, ಇಲ್ಲ ಆ ನಾಯಕನಿಗೆ ಹೊಂದ್ಕೊಳ್ಳೋದಂಥ ಕತೆ ಮಾಡಿದಾರಾ, ಇಲ್ಲ ನಾಯಕಿ ಪ್ರಧಾನ ಪಾತ್ರ ಇದ್ರೂ ಅವಳನ್ನ ಸರಿಗೆ ಉಪಯೋಗಿಸ್ಕೊಂಡಿಲ್ವಾ. ಆ ಥರದಲ್ಲಿ ನಾವು ನೋಡೋದಾದ್ರೆ ಪುಟ್ಟಣ್ಣ ಕಣಗಲ ಪಿಕ್ಚರಲ್ಲಿ ನಾಯಕಿ ಪ್ರಧಾನ ಪಾತ್ರ ಇರುವಂತಾನೆ ಚಿತ್ರಗಳು ಅವ್ರದ್ದು ಜಾಸ್ತಿ ಬರ್ತಾಯಿತ್ತು. ಎಲ್ಲೋ ಒಂದು ಕಡೆ ನಾಯಕ ಪ್ರಧಾನ ಅಂತ ಬಂದಾಗ ನಾಗರಹಾವ್ ಬಿಕೇಮ್ ಎ ಸೂಪರ್ ಡೂಪರ್ ಹಿಟ್, ಆ್ಯಂಡ್ ವಿಷ್ಣುವರ್ಧನ್ ಜಿ ಹಿ ಬಿಕೇಮ್ ಸೂಪರ್ ಡೂಪರ್ ಹೀರೋ. ಆ ರೀತಿ ನಾವು ಏನೇ ಆಗಬೇಕು, ಒಬ್ಬ ಆ್ಯಕ್ಟ್ರ್ ಆಗಬೇಕು ಅಂದರೆ ಅವನಿಗೇನು ಬೇಕು? ಅವನು ಒಂದು ತಲೆಯಲ್ಲಿ ಪದಗಳ ಭಂಡಾರ ಇರಬೇಕು. ಯಾರೋ ಡೈಲಾಗ್ ಬರೆದಿರ್ತಾರೆ, ಅವರು ವಾಲ್ಮೀಕಿ ಥರ ಬರ್ಕೊಂಡು ಹೋಗ್ತಾ ಇರ್ತಾರೆ ರಾಮಾಯಣನ, ಬಟ್ ಸೀನ್ ವೈಸ್ ಬಂದಾಗ ಎಲ್ಲೋ ಒಂದು ಕಡೆ ನಮಗದು ಕಾಯಿನ್ ಆಗಬೇಕು, ಅರ್ಥಗರ್ಭಿತವಾಗಿರಬೇಕು. ಅವ್ರು ಬರೆಯೋ ಫ್ಲೋನಲ್ಲಿ ಎಲ್ಲೋ ಒಂದು ಎಡವಟ್ಟು ಆಗಿರ್ಬೋದು, ಅದನ್ನು ನಾವು ರಿಪೇರಿ ಮಾಡೋಕ್ಕಾದ್ರೆ ಆಲ್ಟರ್ನೇಟಿವ್ ವರ್ಡ್ ನಮ್ಮ ಹತ್ರ ಇರಬೇಕು. ಸೊ ಒಬ್ಬ ಕಲಾವಿದನಿಗೆ ಪದಗಳ ಭಂಡಾರ ಅವನ ತಲೆನಲ್ಲಿರಬೇಕು. ಅದು ಹೇಗೆ ಬರುತ್ತದು? ನಿಮಗೆ ಅಭ್ಯಾಸ ಇರಬೇಕು, ಓದೋ ಅಭ್ಯಾಸ ಇರಬೇಕು, ನೋಡೋ ಅಭ್ಯಾಸ, ಕೇಳೋ ಅಭ್ಯಾಸ, ಎಲ್ಲ ಹೇಳ್ಕೊಳ್ಳೋದು. ಇವಾಗ ತ್ರಿವೇಣಿ ಕಥೆಗಳನ್ನ ಓದಾಗ ಒಂದು ರೀತಿ ಇದಿರುತ್ತೆ, ಫೀಲ್ ಇರುತ್ತೆ. ತಾರಾಸು ಅವರ ವಿಜಯೋತ್ಸವ ಹಿಡಿದು ಕರಾಳ ರಾತ್ರಿ ಹಿಡಿದು ತಿರುಗು ಬಾಣ ದುರ್ಗಾಸ್ತವನ ಓದಬೇಕಾದ್ರೆ ಫೀಲ್ ಒಂಥರ ಇರ್ತದೆ.
ಆ್ಯಂಡ್ ನಿಮಗೆ ಒಂದಲ್ಲ ಎರಡು ಸಾರಿ ಓದಿ ಹೆಂಗೆ ನಿಮ್ಮ ತಲೆಗೆ ಹೋಗಬೇಕು ಅಂದರೆ ನಿಮ್ಮ ಕಣ್ಮುಂದೆ ಆ ಪಾತ್ರಗಳು ಬರ್ತಾ ಇರಬೇಕು. ದಳವಾಯಿ ಮುದ್ದಣ್ಣ ಅಂದರೆ ಆ ಅಜಾನುಭಾವು, ಆ ಕತ್ತಿ ಹಿಡ್ಕೊಂಡು ಅವ್ನು ಬರ್ತಾ ಇರೋದು, ಕೋಪದಿಂದ ನೋಡ್ತಾ ಇರೋದು, ಒಂಥರ ನೀವು ಆ ಕತೆ ಓದಬೇಕಾದ್ರೆ ನಿಮ್ಮ ಮುಖ ಯಾರಾದರೂ ನೋಡಿದ್ರೆ ಯಾಕಪ್ಪ ಇವ್ನು ಹಿಂಗೆ ಆಡ್ತಿದ್ದಾನೆ ಅನ್ನೋ ಥರ ಇರಬೇಕು. ಆ ಪಾತ್ರ ನೀವು ಆಗಿಬಿಟ್ಟಿರ್ಬೇಕು. ಆವಾಗ ನೀವು ಒಬ್ಬ ಒಳ್ಳೆಯ ಕಲಾವಿದನ ಆಗೋಕ್ಕೆ ಸಾಧ್ಯ. ಯಾಕಂದ್ರೆ ಡೈರೆಕ್ಟರ್ ಬಂದು ಹೇಳ್ತಾರೆ, ಕೀರ್ತಿ ಅದೇಮ್ಮ ಈ ಪಾತ್ರ ಹೆಂಗಂದರೆ ರೆಗ್ಯುಲರ್ ವಿಲನ್ ಅಲ್ಲ, ನೀನು ಒಂಥರ ಸಾಫ್ಟ್ ಕ್ಯಾರೆಕ್ಟರು, ಒಬ್ಬ ಗಾಡ್ ಫಾದರ್ ಅಂದರೆ ಆ ಹುಡುಗನಿಗೆ ನೀನೇ ಅಚ್ಚುಮೆಚ್ಚಾದವನು, ಅಂಕಲ್ ಅಂತ ತಂದೆಗಿನ್ನ ಜಾಸ್ತಿ ನಿನ್ನನ್ನು ಪ್ರೀತಿಸ್ತಾ ಇರುತ್ತೆ. ಇದು ಅಂದಾಗ ಐ ಶುಡ್ ಗೋ, ಎಲ್ಲಿ ಯಾವುದೋ ಒಬ್ಬ ಸಾಧುನು ಒಬ್ಬ ಸಂತರನ್ನು ನೆನೆಸ್ಕೊಳ್ಳೋ ಶಕ್ತಿ ಇರಬೇಕು. ಇದು ಫಾರ್ ಎಕ್ಸಾಂಪಲ್ ದ್ವಾರಕೀಶೋರ್ ಈ ಥರ ಅಲ್ಲಿ ಹೇಳ್ದಾಗ ಸರಿ ಫಸ್ಟ್ ಸೀನು ಓಪನ್ ಆಯಿತು. ನಾನು ಮಾಡಬೇಕಾದ್ರೆ ಲಕ್ಷ್ಮಿ ಹೇಗಿದ್ಯಮ್ಮ, ಓ ಯಾರೋ ಏನಪ್ಪ ನೀನು ಯಾರೋ ಸಾಧು ಪರಮಾತ್ಮ ಥರ ಮಾತಾಡ್ತಾ ಇದೆಯಾ, ಒಂದು ಸ್ವಲ್ಪ ವಾಯ್ಸ್ ಕೊಟ್ಟು ಸ್ವಲ್ಪ ಲಕ್ಷ್ಮಿ ಹೇಗಿದೆಯಮ್ಮ, ಆಯಿತು ಸರ್. ಹಿ ವಾಸ್ ಇಂಪ್ರೆಸ್ಡ್. ಓ ಸೂಪರ್ ಇದು ಎಲ್ಲ ಓಕೆ. ಒಂದು ಸ್ವಲ್ಪ ರೈಸ್ ಮಾಡಿ ಭಾಳ ನಮ್ರನ ಆಗೋದು ಬೇಡ ಅಂತ. ಹಾಗೆ ಯಾವುದೇ ಒಂದು ಪಾತ್ರ ಬಂದರೆ, ಇವಾಗ ನಾನು ಯಾರಾದ್ರೂ ಫೋನ್ ಮಾಡ್ತಾರೆ, ಅಣ್ಣ ಡೇಟ್ಸ್ ಬೇಕಾಗಿತ್ತು, ಕ್ಯಾರೆಕ್ಟ್ರ್ ಏನಪ್ಪ ಅಂತ ಕೇಳ್ತೀನಿ, ಕತೆ ಕೇಳೋಲ್ಲ. ಯಾಕಂದರೆ ನನಗೂ ಅದಕ್ಕೆ ಸಂಬಂಧ ಇಲ್ಲ. ಅದು ಕತೆ ಹೀರೋಯಿನ್ನು ಎಲ್ಲ ಕೇಳಿ ಡೈರೆಕ್ಟ್ರು ಪ್ರೊಡ್ಯೂಸರು ಎಲ್ಲ ಕೇಳಿ ಓಕೆ ಮಾಡಿರ್ತಾರೆ. ಅವರು ವರ್ಷಾನುಗಟ್ಟಲೆ ಅದಕ್ಕೋಸ್ಕರ ದುಡ್ದಿರ್ತಾರೆ ಹಗಲು ರಾತ್ರಿ. ಸೊ ಅದು ಕತೆ ಚೆನ್ನಾಗೇ ಇರ್ಬೋದು, ಅದಕ್ಕೆ ಹಣ ಹಾಕೋರು ಬಂದಿದ್ದಾರೆ, ಅದಕ್ಕೆ ಒಬ್ಬ ಹೀರೋ ಒಪ್ಕೊಂಡಿದ್ದಾನೆ. ನಾನೊಂದು ಪೋಷಕ ಪಾತ್ರ ಏನು ಮಾಡಿದೆ, ಕ್ಯಾರೆಕ್ಟ್ರ್ ಏನಪ್ಪ, ಅದೇ ಅಣ್ಣ ಹೀರೋಯಿನ್ನ ಫಾದರು ಅಂತಾನೆ. ವಯಸ್ಸಾದ ಫಾದರ್, ಹೆಂಗೆ ಫಾದರ್, ಅದನ್ನು ಮಿಡ್ಲ್ ಏಜ್ದು ಒಂದು 40-45. ಅದೇ ನಿಮ್ಮ ಮಗಳು ಹೀರೋಯಿನ್ ಅಂದಮೇಲೆ ಗೊತ್ತಲ್ಲ, ಅವರು 20 ಆಗಿರುತ್ತೆ, ನಿಮಗೊಂದು 45, 40-45 ಆ ಇದನ್ನು ಒಳ್ಳೆಯವನ ಕೆಟ್ಟವನ. ಯಾಕೆ ನನಗೆ ಕರಿತಿರ್ಬೇಕಾದ್ರೆ ಅದರಿಂದ ಒಂದು ಗುರಿ ಇರಬೇಕು ಅವ್ರಿಗೆ. ಇದು ಇಲ್ಲ ನಾವು ತುಂಬ ಒಳ್ಳೆಯವರು, ಮಗಳು ಕಂಡ್ರೆ ಪಂಚಪ್ರಾಣ, ಅವಳ ಇಲ್ಲದೆ ಒಂದು ದಿವಸ ನೀವು ಅವಳ ಜೊತೆಲಿಲ್ಲದೆ ಊಟ ಮಾಡೋಲ್ಲ, ಈ ಥರ ಏನೋ ಹೇಳ್ತಾರೆ. ಇಲ್ಲಣ್ಣ ಇದು ಒಂಥರ ನೆಗೆಟಿವ್ ಶೇಡು. ಏನಂದರೆ ನಿಮಗೆ ಬಹಳ ಶ್ರೀಮಂತರು, ಆ ಹೀರೋ ಅವನು ನನ್ನ ಲೆವೆಲ್ಗೆ ಆ ಶ್ರೀಮಂತಿಕೆ ಅವನಲ್ಲಿದೆಯಾ, ನನ್ನ ಮಗಳನ್ನ ಸಾಕೋ ಯೋಗ್ಯತೆ ಇದೆಯಾ, ಅದನ್ನು ಅಳೆಯುವಂಥವ್ರು. ಆದರೆ ಮಗಳು ಹೃದಯಗಳು ಬೆರೆತ ಮೇಲೆ ನೀವೇನು ಹೇಳೋದು ಅನ್ನೋ ಲೆವೆಲ್ಗೆ ಅವಳು ಮಾತಾಡಿದಾಗ ನಿಮ್ಗೆ ಅವಳ ಮೇಲೆ ಕೋಪ ಬರೋಲ್ಲ, ಅವಳನ್ನು ಈ ರೀತಿ ರೆಡಿ ಮಾಡಿದ್ದಾನಲ್ಲ ಅಂತ ಅವನ ಮೇಲೆ ಕೋಪ ಇರುತ್ತೆ. ಕ್ಲೈಮ್ಯಾಕ್ಸಲ್ಲಿ ನೀವು ಚೇಂಜ್ ಆಗಿ ಹೋಗ್ಬಿಡ್ತೀರ ಅನ್ನೋ. ಸರಿ ಓಕೆ ಫೈನ್, ಇಟ್ ಈಸ್ ಅಪ್ಪನಿಗಿರೋ ಮಗಳ ಮೇಲಿದ್ದ ಪ್ರೀತಿಯಿಂದ ಅವನು ನೆಗೆಟಿವ್ ಆಗಿ ಆ ಇನ್ನೊಂದು ಪಾತ್ರ ನೋಡ್ತಾ ಇರ್ತಾನೆ ಹೊರತುನು ಅದರಲ್ಲಿ ಯಾವ ಸ್ವಾರ್ಥ ಅನ್ನೋದು ಇರೋಲ್ಲ ಅಂತ ಅದನ್ನು ಅರ್ಥ ಮಾಡ್ಕೊಳ್ಳೋದು. ಆಮೇಲೆ ಎಜುಕೇಟೆಡ್ ಅನ್ಎಜುಕೇಟೆಡ್ ಅಂತ ಬಟ್ಟೆಗಳು ಬೇಕಲ್ಲ. ಓಹೋ, ಎಜುಕೇಟ್ ಆದರೆ ಒಂಥರ ಇರ್ತದೆ, ಶ್ರೀಮಂತಿಕೆ ಬೇರೆ. ಅನ್ಎಜುಕೇಟೆಡ್ ಕ್ಯಾನ್ ಆಲ್ಸೋ ಬಿ ಶ್ರೀಮಂತ. ಅವರೇ ಇವಾಗ ಭಾಳ ಶ್ರೀಮಂತರು ನಮ್ಮ ದೇಶದಲ್ಲಿ ಅಂತ ಕೇಳಿದಾಗ ಆಯ್ತು ನಾನು ಎಲ್ಲ ಇದು ಮಾಡ. ಆಮೇಲೆ ಎಷ್ಟು ದಿವಸ ಡೇಟು ಏನು ಅಂತ ಕೇಳ್ಕೊಳ್ಳೋದು. ಆಮೇಲೆ ಒಬ್ಬ ಕಲಾವಿದನ ಆಗಬೇಕು ಅಂದರೆ ನಿಮಗೆ ಹೀರೋ ಆಗಬೇಕು ಅಂತಲೇ ಪ್ರತಿಯೊಬ್ಬನೂ ಬರೋದು. ನಾನು ಇಂಡಸ್ಟ್ರಿಗೆ ಬಂದಿದ್ದನು ಹೀರೋ ಆಗಬೇಕು ಅಂತ ನಾನೇ ಚಿಕ್ಕ ವಯಸ್ಸಿನದನ್ನು ಅಣ್ಣ ಅವ್ರ ಚಿತ್ರಗಳನ್ನ ನೋಡ್ಕೊಂಬರ್ತಾಯಿದ್ವಿ. ಸುದರ್ಶನ್ ಅವ್ರ ಚಿತ್ರಗಳನ್ನ, ಕಲ್ಯಾಣ್ ಕುಮಾರು, ಉದಯ್ ಕುಮಾರು, ಶಿವಾಜಿ ಗಣೇಶನ್ನು, MGR, ದೇವಾನಂದು, ರಾಜ್ ಕಪೂರು, ದಿಲೀಪ್ ಕುಮಾರು, ಇವ್ರ ಚಿತ್ರಗಳನ್ನ ನೋಡಿಕೊಂಡು ಅಲ್ಲಿ ಕನ್ನಡದಲ್ಲಿ ಎಷ್ಟು ನಿರರ್ಗಳವಾಗಿ ನಾನು ಭಾಷೆನ ಮಾತಾಡ್ಬೋದು, ಆ ಸಂಭಾಷಣೆಗಳನ್ನ ಅರ್ಥ ಮಾಡ್ಕೊಳ್ಬೋದು. ಹಿಂದಿನಲ್ಲೂ ಅಷ್ಟೇ ಚೆನ್ನಾಗಿ ಮಾಡ್ಬೋದು. ನನ್ನ ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿ ಇತ್ತು, ಹಿಂದಿನಲ್ಲೂ ಅಷ್ಟೇ. ಯಾರು ಅರ್ಧ ರಾತ್ರಿಯಲ್ಲಿ ಕೇಳಿದ್ರು ಈ ಪಿಕ್ಚರ್ ಪ್ರೊಡ್ಯೂಸರ್ ಯಾರು, ಡೈರೆಕ್ಟರ್ ಯಾರು, ಮ್ಯೂಸಿಕ್ ಡೈರೆಕ್ಟರ್ ಯಾರು, ಲಿರಿಕ್ಸ್ ರೈಟರ್ ಯಾರು ಎಲ್ಲ ಹೇಳ್ತಾಯಿದ್ದೆ. ಆ ಸಿಂಗ್ನೆಲ್ಲ ಬರ್ತಾನಲ್ಲ ಬಾಬಿನಲ್ಲಿ, ಇದು ಹೇಳಮ್ಮ ಆ ಸಾಂಗ್ ಏನಂತಾರೆ, ಮಶಾಹಿರ್ ತೋ ನಹಿ, ಕಮಾನ್ ಅಂತ ಕ್ಲಾಪ್ಸ್, ಇಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಹಿಂದೆ. ಆದರೆ ಬಿಗಿನಿಂಗಲ್ಲೇ ಹೇಳಿದೆ ಅಲ್ವ, ಬ್ರಹ್ಮಲಿಖಿತ ಅನ್ನೋದೊಂದು ಇರುತ್ತೆ ಅಂತ ಹೇಳಿ.